2018ನೇ ಸಾಲಿನಲ್ಲಿ ನಾವು KCAಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ವಿ, ತಾವು ಇಲ್ಲಿ ಒಂದು ಕ್ರಿಕೆಟ್ ಗ್ರೌಂಡನ್ನು ನಿರ್ಮಿಸಬೇಕು ಮತ್ತು ಇಲ್ಲಿ ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಹೇಗೆ ಡೆವಲಪ್ ಆಗ್ತದೆ ಹಾಗೆ ಇಲ್ಲಿ ಕ್ರಿಕೆಟನ್ನು ನಡೆಸಿದರೆ ನಮ್ಮಲ್ಲಿ ಪ್ರವಾಸೋದ್ಯಮ ಹೆಂಗೆ ಬೆಳೀತದೆ ನೀವು ಕೇಳ್ಬೋದು. ಯಾಕಂತ ಹೇಳಿದ್ರೆ ಅದರಲ್ಲಿ ಕೆಲವು ಜನರಿಗೆ ವರ್ಕ್ ಸಿಗ್ಬೋದು, ಕೆಲವು ಜನರಿಗೆ ವೆಹಿಕಲ್ಸ್ ಅಷ್ಟು ಇದಾವೆ ನಮ್ಮಲ್ಲಿ ಬಾಡಿಗೆಗೆ, ಇದಕ್ಕೆ ಅದಕ್ಕೆ ಎಲ್ಲದಕ್ಕೂ ನಮಗೆ ಯೂಸ್ ಆಗ್ತದೆ. ಮತ್ತು ನಮ್ಮಲ್ಲಿ ಇದೊಂದು ಕ್ರಿಕೆಟ್ ಬಂದರೆ ಮತ್ತು ಈಗ ವಿಮಾನ ನಿಲ್ದಾಣ ಮುಂದಿನ ದಿನದಲ್ಲಿ ಸ್ಟಾರ್ಟ್. ಯಾಕಂತ ಹೇಳಿದ್ರೆ ಇಲ್ಲಿ ಹಲವಾರು ಜನರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಮತ್ತು ಇಲ್ಲಿ ನಮ್ಮಲ್ಲಿ ಬಹಳಷ್ಟು ನ್ಯೂನತೆಗಳಿದ್ದಾವೆ. ಇವತ್ತು ನಮ್ಮಲ್ಲಿ ಯೂತ್ಸಿಗೆ ಬಂದಿದ್ದು ಮೊದಲೇ ಅದು ಕೋಲ್ ಬೇಸಿಸ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಬಂದಿದ್ದು. ಆವಾಗ ಎಲ್ಲ ಜನ ಕಾರವಾರದವರು ಹೇಳಿದರು ನಮಗೆ ನಾವು ಬೇಕಾದ್ರೆ ಹೀಗೆ ಇಲ್ಲಿ ಇದೆ, ಬಟ್ ನಮಗೆ ಈ ಒಂದು ಕಾಳಿ ನದಿಯಲ್ಲಿ ಆ ನೀರು ಬಿಟ್ಟು ನಮ್ಗೆ ಕಾಳಿ ನದಿಯಲ್ಲಿ ನಮ್ಗೆ ಇರುವಂಥ ಮೀನುಗಳು ನಶ್ವರಾಗೋದೆಲ್ಲ ಬೇಡ ಅಂತ ಒಂದು ಮಾತು. ನಮ್ಮ 2013 ಈಗ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಸರ್ಕಾರದ ಪೂರ್ವಾನುಮತಿಯನ್ನು ಮಂಜೂರಾತಿ ಮಾಡಲಿಕ್ಕೆ ನಮಗೆ ಸಿಕ್ಕಿದೆ. ಆ ಪೂರ್ವಾನುಮತಿಯನ್ನು ಪಡೆದುಕೊಂಡು ನಾವು ಇವತ್ತು ಮಂಜೂರಾತಿ ಆದೇಶ ಪತ್ರವನ್ನು ಕ್ರಿಕೆಟ್ ಅಸೋಸಿಯೇಷನ್ ಆನರಬಲ್ ಪ್ರೆಸಿಡೆಂಟ್ ಅವರಿಗೆ ಹಸ್ತಾಂತರ ಮಾಡುವಂತ ಕಾರ್ಯಕ್ರಮ. ಇಲ್ಲಿಯ ಕ್ರೀಡಾಪಟುಗಳಿಗೆ ಮತ್ತೆ ಹತ್ತಿರ ಇರುವಂತಹ ಎಲ್ಲ ಪ್ರದೇಶಗಳಿಗೂ ಕೂಡ ಈ ಒಂದು ಅಸೋಸಿಯೇಷನ್ ಇಂದ ಈ ಒಂದು ಸ್ಟೇಡಿಯಂ ಡೆವಲಪ್ ಆದರೆ ಅದಕ್ಕೆ ಹೆಚ್ಚಿನ ಅನುಕೂಲ ಆಗ್ತದೆ. ಕ್ರೀಡಾಪಟುಗಳಿಗಂತೂ ಬಹಳ ಒಂದು ಒಳ್ಳೆಯ ವಿಶೇಷವಾದಂಥ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ. ಈ ಒಂದು ಜಮೀನನ್ನು ಪ್ರತಿ ಎಕರೆಗೆ 5,500 ಪ್ರತಿ ವರ್ಷದ ಒಂದು ದರದಲ್ಲಿ ಲೀಸ್ ದರದಲ್ಲಿ 30 ವರ್ಷಗಳ ಅವಧಿಗೆ ನಾವು ಮಂಜೂರಾತಿಯನ್ನು ಮಾಡ್ತಾ ಇದ್ದೀವಿ. 30 ವರ್ಷದ ಅವಧಿಯಲ್ಲಿ ಅವರು ತುಂಬ ಚೆನ್ನಾಗಿ ಡೆವಲಪ್ ಮಾಡಿ ಆಕ್ಟಿವಿಟಿಯನ್ನು ತೆಗೆದುಕೊಳ್ಬೇಕು. ನಮ್ಮ ಸರ್ಕಾರದ ವತಿಯಿಂದ, ಜಿಲ್ಲಾಡಳಿತ ವತಿಯಿಂದ ಸಂಪೂರ್ಣವಾದಂಥ ಸಹಕಾರವನ್ನು ನಾವು ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಕೊಡ್ತೀವಿ. ಆದಷ್ಟು ಬೇಗ ಈ ಒಂದು ಕೆಲಸವನ್ನು ನಮಗೆ ಹಸ್ತಾಂತರ ಆದ ತಕ್ಷಣ ಮುಂದಿನ ಕಾರ್ಯವನ್ನು ಅವರು ಬೇಗ ಮಾಡುವಂಥ ಜಿಲ್ಲೆಯಲ್ಲಿ ಕ್ರಿಕೆಟ್ಗೆ ಇರ್ಬೋದು ಅಥವಾ ಯಾವುದೇ ಕ್ರೀಡೆಗೆ ಇರ್ಬೋದು ನಮಗೆ ಕಡಿಮೆ ಸ್ಥಳಾವಕಾಶ ಇದೆ ಸರ್. ನಮಗೂ ಗೊತ್ತಿರುವಂತೆ ನಮ್ಮಲ್ಲಿ ಕಾರವಾರ ಸ್ಥಳೀಯವಾಗಿ ನಮಗೆ ಒಂದು ಸ್ಟೇಡಿಯಂ ಇಲ್ಲ. ಆ್ಯಕ್ಚುಲಿ ನಾವೊಂದು ಸ್ಟೇಡಿಯಂಗೂ ಕೂಡ ಒಂದು ಲ್ಯಾಂಡನ್ನು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೀವಿ. ಅದು ಕೂಡ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಕ್ರೀಡಾಪಟುಗಳು ಅಥ್ಲೆಟಿಕ್ಸ್ ಇರ್ಬೋದು, ಬೇರೆ ಬೇರೆ ಕ್ರೀಡೆಗಳಿರ್ಬೋದು. ಯಾಕಂದ್ರೆ ಈಗ ಏನಾಗಿದೆ, ಇಲ್ಲಿ ಸ್ಟೇಡಿಯಂ ಇಲ್ಲ. ಕ್ರಿಕೆಟ್ ಆಡ್ಲಿಕ್ಕೆ ಹುಡುಗರಿಗೆ ಹುಡುಗರು ಈಗ ಪಕ್ಕದ ಸ್ಟೇಟ್ ಗೋವಾಗೆ ಹೋಗಿ ಆಡ್ತಾ ಇದ್ದಾರೆ. ಅದ್ರ ಬದಲು ನಾವೇ ಒಂದು ಸ್ಟೇಡಿಯಂ ಇಲ್ಲಿ ಕಟ್ಟಿದ್ರೆ ಕಾರವಾರದ ಹುಡುಗರಿಗೆ ಇಲ್ಲಿ ಬೆನಿಫಿಟ್ ಆಗ್ತದೆ, ಇಲ್ಲೇ ಆಡಬಹುದು. ಅದೊಂದು ಪ್ರಯತ್ನ ಮಾಡಿ ನಾವು ಒಂದು ಸ್ಟೇಡಿಯಂ ಮಾಡಬೇಕು ಅಂತ ಒಂದು ನಿರ್ಧಾರ ಬಂದಿದ್ದೇವೆ. ಪ್ಲಸ್ ಏನು ಅಂದ್ರೆ ಈಗ ಸ್ಟೇಡಿಯಂ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಯ ಲೋಕಲ್ ಜನರಿಗೆ ಒಂದು ಎಂಪ್ಲಾಯ್ಮೆಂಟ್ ಒಂದು ಸಿಗ್ತದೆ. ಯಾಕಂದ್ರೆ ಕೆಲಸ ಮಾಡಲಿಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಸಿಗ್ತದೆ. ಒಂದು ಟೂರಿಸಮ್ಗೆ ಕ್ರಿಕೆಟ್ ಆಡ್ಲಿಕ್ಕೆ ಬಂದದ್ದು ಇಟ್ ಇಸ್ ಟೂರಿಸ್ಟ್ ಸೆಂಟರ್. ಸಮುದ್ರ ಉಂಟು, ಎಲ್ಲ ಇಲ್ಲಿ ಬರ್ತಾರೆ. ಸೊ ಇದೊಂದು ಮಾಡಬೇಕು ಅಂತ ಒಂದು ಉದ್ದೇಶ. ಅದಕ್ಕೆ ನಮ್ಮ ಇದೀಗ ಬಹಳ ಶ್ರಮ ಪಟ್ಟಿದ್ದಾರೆ. ಒಂದು ಈ ಬೆಂಗಳೂರಿಗೆ ಬಂದು ಅವ್ರು 3-4 ಸಲ ಬಂದು ಹೇಗಾರು ಮಾಡಿ ಒಂದು ಸ್ಟೇಡಿಯಂ ಕಟ್ಟಿಸಿಪ್ಪ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇವತ್ತು ನಾವು ಬಂದಿದ್ದೇವೆ, ಪರ್ಸನಲ್ ಆಗಿ ಬಂದಿದ್ದೇವೆ. ಸರ್, ನಾವು ನಿಮ್ಮ ಜೊತೆ ಕೈ ಹಾಕೊಂಡು ನಾವು ಕೆಲಸ ಮಾಡ್ತೇವೆ. ದಿಸ್ ಇಸ್ ಅವರ್ ನಿಮಗೆ ಏನು ಸಹಕಾರ ಬೇಕೋ ಕ್ರಿಕೆಟ್ ಸಂಸ್ಥೆಯಿಂದ ನಾವು ನಿಮಗೆ ಕೊಡೋದಕ್ಕೆ ಸಿದ್ಧ.